ವಾಮನಾಚಾರ್ಯರ ಸೊಸೆ ಬಂದಿದ್ಲು, ಅವಳ ಜೊತೆ ಮಾತಾಡ್ತಿದ್ವಿ. ರೀ, ಆ ಲೋಹಿತಾಚಾರ್ಯ ಇವಳನ್ನ ಮದ್ವೆ ಮಾಡ್ಕೊಂತೀನಿ ಅಂತ ಹಿಂದೆ ಬಿದ್ದು ಪೀಡಿಸ್ತಾ ಇದ್ದಾನಂತೆ. ಹೇಳೋರಿಲ್ಲ ಕೇಳೋರಿಲ್ಲ, ಪಾಪ ಮಡಿ ಹಿಡ್ತೀನಿ ಅಂತ ಕೂತಿದ್ದಾಳೆ. ನೀವಾದ್ರೂ ಅವನಿಗೆ ಸ್ವಲ್ಪ ಬುದ್ಧಿ ಹೇಳಿ. ಸರಿ ಹೋಯ್ತು, ನಮ್ಮ ಅಪ್ಪ ಅವ್ರ ಅಪ್ಪನ ಸಾಲಕ್ಕೆ ಜಾಮೀನು ಕೊಟ್ಟಿದ್ದಾರೆ, ಅವ್ರು ತೀರ್ಸ್ಲಿಲ್ಲ ಅಂದ್ರೆ ನೀವು ತೀರ್ಸ್ಬೇಕು ಅಂತ ಆ ಗಜೇಂದ್ರ ನಮ್ಮ ಹತ್ರ ಗಲಾಟೆ ಮಾಡ್ತಿದ್ದಾನೆ. ಆ ಲೋಹಿತಾಚಾರ್ಯ ನಮ್ಮ ಅಪ್ಪನ ಸಾಲಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ, ನಾನು ತೀರ್ಸಲ್ಲ ಅಂತ ಕಡ್ಡಿ ಮುಡ್ದಂಗೆ ಹೇಳ್ತಿದ್ದಾನೆ. ಅಪ್ಪ ಮಾಡಿದ ಸಾಲಕ್ಕೆ ತಲೆ ಕೊಡ್ದವನು ಇನ್ ಕಂಡೋರ್ ಮಾತಿಗೆ ಬೆಲೆ ಕೊಡ್ತಾನ? ಇದು ಆಗದೆ ಇರೋ ಮಾತು. ಅದೇ ಬೇರೆ ಇದೇ ಬೇರೆ ವಿಷಯನಪ್ಪ. ಒಂದ್ ಬುದ್ಧಿ ಮಾತು ಹೇಳಕ್ಕೆ ನಿನ್ಗೆ? ಅಮ್ಮ, ಅವನ ಮಾತು ಕೇಳೋದಿಲ್ಲ, ಒಂದ್ ವೇಳೆ ಹೇಳಿದ್ರು ಪ್ರಯೋಜನ ಇಲ್ಲ. ಗುರ್ರಾಜ, ಪ್ರಯೋಜನ ಆಗುತ್ತೋ ಇಲ್ವೋ ಒಂದು ಮಾತು ಹೇಳೋ. ದಿಕ್ಕಿಲ್ಲದ ಹುಡುಗಿ ಎಷ್ಟು ಚಿಕ್ಕ ವಯಸ್ಸಿಗೆ ಮಡಿ ಹಿಡಿದ್ರೆ ಮೈ ನುರಿಯೋ ಅಷ್ಟು ಕೆಲಸ ಬೀಳುತ್ತೆ. ಪಾಪ ಹುಡುಗಿ ಮಂಡೆ ಬೋಳ್ಸ್ಕೊಂಡ್ ಬೇಯೋದನ್ನ ನೋಡಕ್ಕಾದ್ರೂ ಆಗತ್ತೇನೋ. ಅದ ಅರ್ಥ ಆಗುತ್ತೆ ಅತ್ತೆ, ಆದ್ರೆ ಲೋಹಿತ ಬೇಡಮ್ಮ, ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ನನ್ನ ಹಣೆ ಬರ್ದಲ್ಲಿ ಬರ್ದಂಗಾಗ್ಲಿ. ಅದಾಗಲ್ಲ ಅಮ್ಮ, ನಂಗೆ ತೊಂದರೆ ಆಗುತ್ತೆ ಅಂತ ನಾನು ಯೋಚನೆ ಮಾಡ್ತಿಲ್ಲ. ನಾನು ಅವ್ನ ಬುದ್ಧಿ ಹೇಳಕ್ ಹೋದ್ರೆ ಅವ್ನು ಗಲಾಟೆ ಮಾಡಿ ಗುಟ್ಟಾಗಿರೋ ವಿಷಯ ನನ್ನಿಂದ ಬೀದಿಗೆ ಬಂದಂಗೆ ಆಗುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ. ಅಲ್ವಾ ವೆಂಕಟನಾಥ? ಲೋ ವೆಂಕಟನಾಥ, ಎಲ್ಲಿಗೆ ಹೋಗ್ತಿದ್ಯೋ? ಬಂದೆ. ಲೋಹಿತಾ, ನೀನ್ ಇಲ್ಲೇ ಇದೀಯ ಅಂತ ಗೊತ್ತು, ಮೇಲ್ ಬಾ.